ನಾವು ಮನೆ ಕಟ್ಟಿ ಯಾವ ಇದು ಮಾಡಲ್ಲ. ಕರುಗಳು ತಂದೆ ಇಲ್ಲಿ ಸೆಟ್ ಹೌದೌದು, ಕರುಗಳ ನಮ್ಮ ನಾಡಿಗೆ ಹೊಂದ್ಕೊಂತಾವ್. ಓ ಸರಿ ಸರ್, ಮಹಾರಾಷ್ಟ್ರದ ಮಹಾರಾಷ್ಟ್ರದ ಬರೀ ಈ ತರ ಕರುಗಳು ತಂದೆ ಇಂಪ್ರೂವ್ ಮಾಡ್ಕೊಂಡ್ಬಿಡ್ತಿಯಲ್ಲ ನೀನು. ಹಾಕ್ಸ್ಬಾರ್ದು ಅದನ್ನ. ಹಾ 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 ಅವ ಎರಡನೇ ಈಟಿಗೆ ಬರ್ಲಿ, ಅವ ಫುಲ್ ಬರ್ತೈತಿ. ಓಕೆ ಓಕೆ ಓಕೆ, ಹಂಗಾಗಿ ಫಸ್ಟ್ನೇ ಈಟ್ ಚಂದ ಇದೆ. HF ಹಾಲೋ ಬ್ಲಾಕ್ ಸರ್, ಇದು ಯಾರಿಗಾದ್ರು ಬೇಕಿದ್ರೆ ಹೇಳಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ತರ ಕರುಗಳು ಅವ್ರ ಹತ್ರ ಸುಮಾರು ಕೂಡ ಜನ ಬಂದು ಹೋಯ್ತಾರೆ, ಯಾಕಂದ್ರೆ ರೈತರ ಹತ್ರ ಇರುವಂತ ಸ್ನೇಹಿತರೆ ನಮಸ್ತೆ ಎಲ್ರಿಗೂ. ನಾನು ಅಷ್ಟೇ ನೋಡ್ತಾ ಇರುವಂತದ್ದು ಅರುವರ್ಪ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ಬಂಧುಗಳ, ಇವತ್ತು ನಾನು ಬಸಣ್ಣ ಅವ್ರು ಇದ್ದಾರೆ ನಮ್ ಜೊತೆ. ಸಣ್ಣ ಕರುಗಳನ್ನ ತಂದು ಸಾಕೊಂಡು, ಆಮೇಲೆ ಎಮ್ಮೆಗಳನ್ನ ಸಾಕಿ ಅಭಿವೃದ್ಧಿ ಮಾಡ್ತಾ, ಹೈನುಗಾರಿಕೆ ಮಾಡ್ತಾ, ಯಾರಿಗೆ ಹಸುಗಳು ಬೇಕು ಅವ್ರನ್ನ ಕೊಡಿಸ್ತಾ ಕೆಲಸ ಮಾಡ್ತಾ ಬಂದಿರತಕ್ಕಂಥವ್ರು ಹದಡಿ ಬಸಣ್ಣವ್ರು. ತುಂಬಾ ಫೇಮಸ್ ನಮ್ಮ ದಾವಣಗೆರೆ ಜಿಲ್ಲೆ, ದಾವಣಗೆರೆ ತಾಲೂಕಿನ ಹದಡಿ ಫೇಮಸ್ ಆಗಿರ್ತಕ್ಕಂಥ ಗ್ರಾಮ ಇದು. ಈ ಗ್ರಾಮದಲ್ಲಿರುವಂತ ಬಸಣ್ಣರು ನಾನು ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಹೈನುಗಾರಿಕೆಯಲ್ಲಿ ಏನೆಲ್ಲ ಅಂಶಗಳು ತೊಡಗಿಸ್ಕೊಂಡಿದ್ದಾರೆ, ಏನೆಲ್ಲ ಲಾಭ ಇದೆ, ಈ ವಿಚಾರ ನಾನು ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ, ಚರ್ಚೆ ಮಾಡ್ತಾ ಇದ್ದೀನಿ. ನೀವು ಮಾತ್ರ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ವಿಡಿಯೋ ಆರಂಭಿಸ್ತಾ ಇದ್ದೀನಿ. ಬನ್ನಿ ಅಣ್ಣ, ನಮಸ್ತೆ. ಓಕೆ. ಬಂಧುಗಳ, ಬಸಣ್ಣ ಏನ್ ಹಿಡ್ಕೊಂಡು ನಿಂತಿದ್ದಾರೆ ಕರು. ಈ ಕಡೆ ತರ್ರಿ ಬಸಣ್ಣಂಗೆ. ನಮ್ಮ ಹದಡಿ ಬಸಣ್ಣ ಅವರು ಉತ್ತಮ ತಳಿಯ ಎಮ್ಮೆಗಳನ್ನಾಗಿರ್ಬೋದು ಅಥವಾ ಹಸುಗಳನ್ನ ಅವರು ಸಾಕೊಂಡಿರುವಂತವ್ರು. HF ಹಾಲೋ ಬ್ಲಾಕ್ ಸರ್, ಇದು ಯಾರಿಗಾದ್ರು ಬೇಕಿದ್ರೆ ಹೇಳಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ತರ ಕರುಗಳು ಅವ್ರ ಹತ್ರ ಸುಮಾರು ಕೂಡ ಜನ ಬಂದು ಹೋಯ್ತಾರೆ, ಯಾಕಂದ್ರೆ ರೈತರ ಹತ್ರ ಇರುವಂತ ಬ್ರೀಡ್ ಅಲ್ಲ ಅಂತ ಹೇಳ್ಬಿಟ್ಟು. ಅಣ್ಣ ನೋಡಿ, ಇವೆಲ್ಲ ಸಣ್ಣ ಕರು HF ಏನ್ ಚಂದ ಇದಾವ ಅಂದ್ರೆ ಕರುಗಳು ಇವೆಲ್ಲ. ಅಣ್ಣ ಇವೆಲ್ಲ ಹೀಟಿಗೆ ಬಂದವ? ಈಟಿಗೆ ಬಂದವ್. ಇನ್ನ ಗಬ್ಬ ಐತ ಇದು? ಇನ್ನಿಲ್ಲ, ಕಟ್ಟಿಸ್ಬೇಕು. ಕಟ್ಟಿಸ್ಬೇಕಾ? ಇದು ಎಷ್ಟಿದೆ HF ಈಗ ನಿಮ್ಮ ಹತ್ರ? ಇವ ನಾಲ್ಕು ಆರಾಗ್ತವ? ಆರು. ಅಣ್ಣ, ಅಂತ ದೊಡ್ಡ ಕೊಟ್ಟಿಗೆಯಲ್ಲಿ ಯಾವಾಗ್ಲೂ ಬಿಸ್ತಲ್ಲೇ ಇರ್ತವೆ ನಿಮ್ಮವು. ಆಲ್ಮೋಸ್ಟ್ ನಾನ್ ನೋಡಿದೀನಿ. ಕರುಗಳನ್ನೇ ತುಂಬಾ ತಂದು ನೀವು ಸಾಕೊಳ್ತೀರಿ, ಬಾರಿ ಚಂದ ಆಯ್ಕೆ ಮಾಡ್ಕೊಂಡ್ಬರ್ತೀವಿ. ಎಲ್ಲಿಂದ ಆಯ್ಕೆ ಮಾಡ್ತೀರಿ ಕರುಗಳನ್ನೆಲ್ಲ ಇವನ್ನೆಲ್ಲ? ನಾವ್ ಹಳ್ಳಿ ಮೇಲೆ ಹೋಗಿ ತೋರ್ಸಿರ್ತಾವ. ಹಳ್ಳಿ ಮೇಲೆ ಹೋಗ್ತೇನೆ. ಹೌದೌದು, ಚಂದ ಇದೆ ಹಳ್ಳಿ ಮೇಲೆ ತೋರ್ತಾವ. ಮತ್ತೆ ಇದ್ರ ಜೊತೆ ಎಮ್ಮೆಗಳನ್ನು ಸಾಕೊಂಡಿದ್ದೀರಿ? ಎಮ್ಮೆನೂ ಅದಾವ, 4 ಎಮ್ಮೆ. ಅದು ಅಲ್ಲೇ ಐತ್ ನೋಡ್ರಿ ಇದ್ರಿಗೆ. ಇಲ್ಲ ಐತಲ್ಲ. ಇಲ್ಲೊಂದು ಎಮ್ಮೆ ಇದೆ, ಆಮೇಲೆ ಇಲ್ಲೊಂದು HF ಇದೆ. HF ಅಲ್ಲಿ ಕರು ಕೂಡ, ಇದು ಕೂಡ ಎಲ್ಲ ಇವೆಲ್ಲ ಹೀಟ್ ಹಾಕ್ಸಕ್ಕೆ ರೆಡಿ ಆಗಿರತಕ್ಕಂಥವು. ಒಂದು ಇವ್ರ ಹತ್ರ ಒಂದು ಗೀರ್ ಮಿಕ್ಸ್ ಇದೆ, ಭಾರಿ ಚೆನ್ನಾಗಿದೆ. ಸ್ನೇಹಿತರೆ, ಇದು ಅರ್ಚೋದು ಏನು ಅಂದ್ರೆ ಹೀಟಿಗೆ ಬಂದಾಗ ಈ ತರ ಅರ್ಚುತ್ತೆ ನೋಡ್ರಿ. ಹಿಂಗ ಅರ್ಚ್ತಾ ಇದೆಯಲ್ಲ, ಅದು ಹೀಟಿಗೆ ಬಂದಿದೆ ಅಂತ ಹೇಳಿ ಅರ್ಥ. ಹೀಟ್ ಹಾಕ್ಸಿದಾರಿಲ್ಲ ಕೇಳ್ಬೇಕು. ನಮ್ಮ ಈಗ 25-30 ವರ್ಷದ್ದನು ಹೈನುಗಾರಿಕೆ ಮಾಡ್ಕೊಂತಾನೆ ಬರ್ತಾ ಇದೆ. ಹಸುಗಳು ಈ ತರ ಸಾಕೊಂತೀರಿ, ಜೊತೆಗೆ ನೀವು ಎಮ್ಮೆಗಳು ಸಾಕೊಂಡಿದ್ದೀರಿ. ಹೌದು. ಎಮ್ಮೆಗಳು ಎಷ್ಟಿದಾವೆ? ಎಮ್ಮೆ 4 ಎಮ್ಮೆ ಅದಾವ. 4 ಎಮ್ಮೆ ಇದಾವೆ. ಎಲ್ಲ ನೀವು ಈಗ ಮೇಸಾಣಿಕೆ ಇಲ್ಲ, ಹೊರಗೆಲ್ಲ ಹೊರಗಡೆ ಆಡಿ ಬಂದು ಮನೆಗೆ ಬರ್ತಾವ. ಇದು HF ತಳಿಯೆಲ್ಲ ಬಿಸ್ಲಿಗೆ ಅಂತಾರೆ? ಏನಿಲ್ಲ, ಎಲ್ಲ ಆರಾಮಾಗಿ. ಏನ್ ನಾವು ಯಾವ ಸಣ್ಣ ಉದ್ದಂಗೆ ರೂಢಿ ಮಾಡಿಬಿಡ್ತೇವೆ. ನಾವು ಮನೆ ಕಟ್ಟಿ ಯಾವ ಇದು ಮಾಡಲ್ಲ. ಕರುಗಳು ತಂದೆ ಇಲ್ಲಿ ಸೆಟ್. ಹೌದೌದು, ಕರುಗಳ ನಮ್ಮ ನಾಡಿಗೆ ಹೊಂದ್ಕೊಂತಾವ್. ಓ ಸರಿ ಸರಿ ಸರಿ. ಅಣ್ಣ, ಈಗ ಕರುಗಳಂದ್ರೆ ಎಷ್ಟು ದಿನದ ಕರುಗಳು? ಅವ್ರು ಕೊಡ್ತಾರಲ್ಲ, ವರ್ಷ 6 ತಿಂಗಳು 4 ತಿಂಗಳು ಕೊಡ್ತಾರಲ್ಲ, ಅವನ್ ತಂದು ತಿಂಡಿ ಹಾಕಿ ಗೊಬ್ಬರ ಮಾಡ್ಕೊಂತ ದನಿನಿಂದ ಹೊಡ್ಕೊಂಡು ಹೋಗ್ತದೆ. ಓಕೆ ಓಕೆ. ಅಣ್ಣ ನೋಡಿ, ನಿಮ್ ಹತ್ರ ಹಿಂದಗಡೆ ಇರೋದು ಏನ್ ಚಂದ ಬಂದೈತಿ ಕರು. ಆಮೇಲೆ ಇವೆಲ್ಲ ಈಗ ಈಟಿಗೆ ಬರ್ತದೆ, ಈಗ ಫಲ ಕೊಡಕ್ಕೆ ರೆಡಿ ಆಗಿದಾವೆ. ರೆಡಿ ಅದಾವ ನೋಡ್ರಿ, ರೆಡಿ ಅದಾವ. 4 ರೆಡಿ ಅದಾವ. ಈಗ HF ಹಸುಗಳನ್ನ ದೊಡ್ಡ ಜಾತಿ ತಂದು ಸಾಕೊಂಡು ಕೈ ಸುಟ್ಕೊಳಕ್ಕಿಂತ ಕರುಗಳು ತಂದು ಈ ತರ ಮೇಂಟೈನ್ ಮಾಡೋದು ಬಾರಿ ಒಳ್ಳೇದಲ್ಲ? ಹೌದ್ರಿ, ಬಾರಿ ಒಳ್ಳೆ ಮಾಹಿತಿ. ಆಮೇಲೆ ಈ ನಿಮ್ಗೆ ಹೆಚ್ಚು ಎಮ್ಮೆಗಳಲ್ಲಿ ಹಾಲಿನ ಉತ್ಪಾದನೆ ಹೆಂಗೆ, ಅಥವಾ ಹಸುವಿನೆಲ್ಲ ಹಾಲಿನ ಉತ್ಪಾದನೆ? ಅದು ನಾವು ಮಾಡ್ದಂಗೆ ನಾವ್ ಎಷ್ಟು ಅದಕ್ಕೆ ಆಗ್ತಾವ ಅಷ್ಟ ನಮಗೆ ಹಾಲು ಬಂದೇ ಬರುತ್ತೆ. ಏನಿಲ್ಲ ಅಂದ್ರೆ ಎಷ್ಟು ನೀವು ಹಾಲಿಗೆ? ಒಂದು ಎಮ್ಮೆ 8 ಲೀಟರ್, ಬೆಳಗ್ಗೆ 8, ಸಾಯಂಕಾಲ 8 ಕೊಡ್ತದೆ. 16 ಲೀಟರ್ ಒಂದು ಎಮ್ಮೆ. ಹೌದೌದು. ಹಂಗೆ ಎಷ್ಟು ಎಮ್ಮೆಗೆ ಹಾಲು ಕೊಡ್ತೀವಿ? ಈಗ ಈ 3 ಎಮ್ಮೆ ಕೊಡ್ತಾವು, ಒಂದು 4 ಕೊಡ್ತತಿ, ಒಂದು 5 ಕೊಡ್ತತಿ. ಹಿಂಗೆ ಹಾಗೆ ದಿನಪೂರ್ತಿ ಈ ತರ ಹಾಲು ಬೆಳಿಗ್ಗೆ ಎಷ್ಟು ಲೀಟರ್ ಹಾಕ್ತಿರಿ, ಒಟ್ಟು ಸಂಜೆ ಟೋಟಲ್ ಎಷ್ಟು? ಬೆಳಗ್ಗೆ ಸಾಯಂಕಾಲ ಸೇರಿ ಒಂದ್ 30-35 ಲೀಟರ್ ಆಗತ್ತೆ. ಇದು ನೋಡ್ಕೊಂಡು ನಮ್ಮ ಪ್ರಗತಿಪರ ರೈತರ ಹೆಜ್ಜೆಗಳು ಇವೆಲ್ಲ. ಮತ್ತೆ HF ಹಸುಗಳು ಹಾಲು ಕೊಡ್ಲಿಕ್ಕೆ ಅಷ್ಟು ಇದಪ್ಪ ಅಂದ್ರೆ 50 ಕ್ರಾಸ್ ಆಗತ್ತೆ, 60 ಲೀಟರ್. ಹೌದ್ರಿ, ಒಳ್ಳೆ ಖುಷಿ ಆಯ್ತು. ಅಕ್ಕರು ಎಲ್ಲ ನಿಮ್ಗೆ ಹೆಲ್ಪ್ ಮಾಡ್ತಿರ್ತಾರೆ, ನಾನ್ ನೋಡಿದೀನಿ ಅಣ್ಣ. ತುಂಬಾ ಚೆನ್ನಾಗಿದೆ. ನಿಮ್ ಕೊಟ್ಟಿಗೆ ಸಿಂಪಲ್ ಆಗಿರೋ ಕೊಟ್ಟಿಗೆ ನಾನು ನೋಡ್ಬೋದಾ? ನೋಡ್ಬೋದು, ಬರ್ರಿ ನೋಡ್ಬೋದು. ಬಸಣ್ಣವ್ರದ್ದು ಸಿಂಪಲ್ ಆಗಿರೋ ಕೊಟ್ಟಿಗೆಗಳು. ನೀವು ಅವ್ರು ಎಷ್ಟು ಲಕ್ಷಗಟ್ಲೆ ದುಡ್ಡು ಹಾಕಿ ಕೊಟ್ಟಿಗೆ ಮಾಡೋದಿಲ್ಲ, ಸಿಂಪಲ್ ಆಗಿರೋಂತ ಕೊಟ್ಟಿಗೆಗಳು. ಅವ್ರದ್ದು ಫ್ಯಾಮಿಲಿ ಇದೆ, ಅಕ್ಕನೂ ಕೂಡ ತುಂಬಾ ಸಪೋರ್ಟ್ ಮಾಡಿದ್ರು ಬಸಣ್ಣವ್ರಿಗೆ. ನಾನು ನೋಡಿದೀನಿ, ಯಾವಾಗ್ಲೂ ಕೂಡ
ಚಾಕ್ರಿ ಮಾಡ್ತಾನೆ ಇರ್ತಾರೆ, ಯಾವಾಗ ನೋಡಿ ಚಾಕ್ರಿ ಮಾಡ್ತಿರ್ತಾರೆ. ನಾನ್ ನೋಡ್ದಾಗೆಲ್ಲ ಕೊಟ್ಟಿಗೆ ಬಸಣ್ಣ ನೀವೇ ತೋರ್ಸ್ಬೇಕು. ಕೊಟ್ಟಿಗೆ ಬಹಳ ಸಿಂಪಲ್ ಆಗಿ ಮಾಡ್ಕೊಂಡಿದ್ದೀರಿ. ಈ ಮೇವು ಕೂಡ ತುಂಬಾ ಸ್ಟಾಕ್ ತಂದು ಹಾಕೊಂಡಿದ್ದೀರಿ. ನೋಡ್ರಿ ಸಿಂಪಲ್ ಆಗಿ ಕೊಟ್ಟಿಗೆ ಅಣ್ಣ, ಚಂದ ನೋಡ್ರಿ. ಇದು ಮೇಲೆ ಫ್ಯಾನ್ ಗೀನ್ ಎಲ್ಲ ಹಾಕೊಂಡಿದ್ದಾರೆ. ಕೂಲ್ ಇದೆ, ಪರವಾಗಿ ನೋಡ್ರಿ. ಶೀಟ್ಗೆ ಕೆಳಗೆ ಸ್ಯಾರಿ ಸೆಟ್ ಈ ತರ ಹಾಕೊಂಡಿರುವಂತದ್ದು. ಅಣ್ಣ ಇದು ಎಷ್ಟಾಯ್ತು ಖರ್ಚು ಪೂರ್ತಿ ಬಸಣ್ಣ? ಅಷ್ಟು ಒಂದು 15,000 ರೂಪಾಯಿ ಖರ್ಚು ಬಂತು ನೋಡ್ರಿ. 15,000? 15,000 ಯಾಕ್ಬಿಡು, ಎಷ್ಟು ತಗಡಿಗೆ ಹೋಗಿದಾವ. ಎಷ್ಟು ಹೋಗಿದಾವಕ್ಕ? ಅಂದಾಜ್ ಎಲ್ಲ ಸೇರ್ಸಿ ಎಷ್ಟಾಗಿರ್ಬೋದಕ್ಕ? ಒಂದ್ 60-70 ಅಂತೂ ಹೋಗಿತ್ತು. ಒಂದ್ 60 ಹತ್ರ ಹೋಗಿತ್ತಲ್ಲ. ಹೋಗಿತ್ತು. ಓಕೆ ಓಕೆ. ಈ ತರ ಸಿಂಪಲ್ ಆಗಿ ಒಂದ್ ಶೆಡ್ ಮಾಡ್ಕೊಂಡಿದ್ದೀರಿ ಹಿಂಗೆ. ಬರೀ ಸಿಮೆಂಟಿನ್ ಗೂಟ್ಕ ಹೋಗಿದಾವ್ರಿ. ಈಗ ಎಲ್ಲ ಕಚ್ಚಾ ಮೆಟೀರಿಯಲ್ ರೈಟ್ ಆಗಿದಾವ. ಅಕ್ಕ ಅಕಸ್ಮಾತ್ ದೊಡ್ಡದು ಹೊಡೆದಲ್ಲೇ ನೀವು ಎಲ್ಲ ಸಿಮೆಂಟ್ ಇಂದ ಮಾಡಿಸ್ಬೇಕು ಅಂದ್ರೆ ಎಷ್ಟಾಗ್ಬೋದು? ಇದಕ್ಕೆ ಸಿಮೆಂಟ್ ಮಾಡ್ಸ್ಬೇಕಂದ್ರೆ ಒಂದ್ 15 ಚೀಲ ಸಿಮೆಂಟ್ ಬೇಕು. ಆಮೇಲೆ ಜೆಲ್ ಬೇಕು. ಎಲ್ಲ ತಂದ್ ಮಾಡ್ಬೇಕಂದ್ರೆ ಒಂದು 10,000. ಒಂದ್ 10-15 ಒಂದ್ 20-25 ಅಂತೂ ಬೇಕ್ರಿ. ಬೇಕೇ ಬೇಕಲ್ಲಕ್ಕ. ಓಕೆ ಓಕೆ. ಎಷ್ಟ್ ಕಟ್ತೀರಿ ಹಸು ಅಕ್ಕ ಇದ್ರಲ್ಲಿ? ಇದ್ರಾಗ ಒಂದು 5, ಒಂದು 7, ಒಂದ್ 3, 10 ದನ ಇದ್ರಾಗ ಇರ್ತಾವ. 10 ಜನ ಕಟ್ತೀರಲ್ಲ. ಓಕೆ ಓಕೆ. ಎಷ್ಟು ಹೆಚ್ಚು ಕಡಿಮೆ ಒಂದು 20 ಅಡಿ ಬರ್ತೈತೆ? 20 ಬರ್ತೈತೆ. ಹಿಂಗೊಂದ್ 15 ಅಡಿ ಬರ್ತೈತೆ. ಪರವಾಗಿಲ್ಲ. ಇನ್ನು ಈ ಹಸುಗಳು ಜಾಸ್ತಿ ಜಾಗ ಇಲ್ಲ ಅಂತ ಹೇಳಿ ಕೊಡ್ತಾ ಇದ್ರಿ ನೀವು. ಏನ್ ಮಾಡ್ತೀರಿ ಅವ್ನ ಕಟ್ಕೊಂಡ ಪಾಪ ಅದೇ ಅನ್ಕೊಂಡ್ ಕಾಲ ಕೈಯ ಕಟ್ಕೊಂಡ್ ಏನ್ ಮಾಡ್ತೀರಿ? ಆಕಳ ಸಣ್ಣದ್ ಇನ್ನೊಂದು ಕೊಟ್ಟಿಗೆ ಐತರ. ಎಮ್ಮೆಗಳು ಎಮ್ಮೆದ್ ಬೇರೆ ಕಡೆ ಅಲ್ಲ ಐತಿ. ಯಾವ ಎಮ್ಮೆಗಳು ಯಾವ ಜಾತಿ ಬರ್ತೀವ? ಇದು ಮೌಳಿ. ಯಾವ್ದು? ಮುರ್ರ ಯಾವ್ದು ಇದ್ರಲ್ಲಿ? ಮುರ್ರಾ ಕ್ರಾಸ್ ಐತಲ್ಲ. ಮುರ್ರಾ ಮಧ್ಯೆ ಇರೋದು ಇದು ಜವರಿ. ಜವಾರಿ. ಸೊಲ್ಟಿ ಅಲ್ಲ ಆ ಕಡೆದ. ಓಕೆ ಓಕೆ. ಎಮ್ಮೆಗಳು ಇದಾವೆ 3 4 ಇದ್ವು ಅನ್ಸುತ್ತಲ್ಲ. ಅಲ್ಲೊಂದ್ ಐತಲ್ಲ. ಅಲ್ಲೊಂದ್ ಐತ ಅಂತ ಕೇಳ್ಕಿತ್ತು. ಆ ಎಮ್ಮೆ ಮೊದ್ಲ ಇದ್ ಮಾಡಿದ್ರಲ್ಲ. ಹೌದು ಹೌದು ಹೌದು. ಇದು ಕೂಡ ಶೆಡ್ ಸಿಂಪಲ್ ಆಗಿರೋಂಥದ್ದು ಕೊಟ್ಟಿಗೆ ಇರೋವು. ಪಾಪ ಬಡತನದಿಂದ ಮೇಲ್ ಬರುವಂತ ಪ್ರಯತ್ನಗಳೆಲ್ಲ ಇರ್ತಾವೆ. ಅಭಿವೃದ್ಧಿ ಹೊಂದ್ತಾ ಇದಾರೆ ರೈತರು. ಸುಮಾರು ವರ್ಷ ಕಷ್ಟಪಟ್ಟಿರುವಂತರು. ಹಾಲು ಏನ್ ಲೀಟರ್ ಐತಣ್ಣ ಈಗ ಎಮ್ಮೆಗೆ? 50 ರೂಪಾಯಿ. 50 ರೂಪಾಯಿ ಎಮ್ಮೆ ರೈತ. ಪರವಾಗಿಲ್ಲ. ಓಕೆ ಓಕೆ. ಚಂದ ಇದೆ. ಕರು ಮಹಾರಾಷ್ಟ್ರದ? ಬರೀ ಈ ತರ ಕರುಗಳು ತಂದೆ ಇಂಪ್ರೂವ್ ಮಾಡ್ಕೊಂಡ್ ಬಿಡ್ತಿಯಲ್ಲ ನೀನು. ಅಲ್ಲ ರೆಡನ್ ಇದೆ HF ಅಲ್ಲಿ. ಚೆನ್ನಾಗಿದೆ. ಬೋಡಿ ಬರ್ತತ್ತ ಮರೆ ಇದು? ಎಷ್ಟಕ್ ತಂದಿದ್ದೆ ಅಲ್ಲಿಗೆ? ಅಲ್ಲೇ 9,000. ಅಲ್ಲೇ 9,000? ಬಾ ಪರವಾಗಿಲ್ಲ ಬಿಡತ್ಲ ಹೋಗ್ಲಿ. ಚಂದ ಇದೆ. ನೀನ್ ಇದನ್ನ ಇಂಪ್ರೂವ್ ಮಾಡ್ಕೊಂಡಿ ಕೊಡೋದೇನೋ ರೈತ ಇದು? ಇಲ್ರಿ ಕೊಡಲಿದ್ನ. ಹೊಂದಾಣಿಕೆ ಆಯ್ತು ನಮಗೆ. ನೋಡಿ ಇದು ಪಾಯಿಂಟ್. ಹೊಂದಾಣಿಕೆ ಆಗಿದ್ ಕೊಡವಾಳ. ಚೆನ್ನಾಗಿದೆ ನೋಡು. ಹಿಂಗೆ ಈ ತರ ನಮ್ ಮಂಜು ಆಗ್ಲಿ ಬಸಣ್ಣರಾಗ್ಲಿ ಹೊರಗಡೆಯಿಂದ ಕರುಗಳು ತರ್ತಾರೆ. ತಂದು ಆರಾಮಾಗಿ ಬ್ರೀಡ್ ಮಾಡ್ಕೊಂಡು ಸಾಕೊಳ್ತಾರೆ. ಇದು ಬೆಳೆದು ಹೀಟ್ ಆಗ್ಬೇಕಂದ್ರೆ ಇನ್ ಎಷ್ಟ್ ದಿನ ಕಾಯ್ಬೇಕು ಮಂಜು ಇದು? ಒಂದು 2 ವರ್ಷ ಬೇಕು. 1 ವರ್ಷ. 1 ವರ್ಷ? 1 ವರ್ಷಕ್ಕೆ ಬಂದ್ಬಿಡತ್ತಲ್ಲ. 1 ವರ್ಷ ನೀವ್ ಚಾಕ್ರಿ ಮಾಡಿದ್ರೆ ಸಾಕು. ಒಂದ್ ಕುರಿ ಕಟ್ಕೊಂಡ್ ಚಾಕ್ರಿ ಮಾಡ್ತೀವಲ್ಲ ಹಂಗೆ. ಅದೇನ್ ದೊಡ್ಡದಿಲ್ಲ ಬಿಡು ಹಸು ಕಟ್ಕೊಂಡ್ರೆ. ಅಲ್ಲಿ ಪ್ಯೂರ್ HF ಇದೆ. ಚಂದ ಇದೆ. ಹೌದು ರೆಡೇನ್ ಇದೆ ನೋಡ್ರಿ. ಹಿಂಗಿದೆ ಇದು. ಈ ತರ ಕರುಗಳು ತಂದು ಇಂಪ್ರೂವ್ ಮಾಡ್ಕೊಳ್ಳೋದು. ಸ್ನೇಹಿತರೆ ನಾನು ಮಂಜುದು ನಂಬರ್ ಕೊಡ್ತೀನಿ. ಕರುಗಳ ವಿಚಾರ ಏನಾದ್ರು ಬಿದ್ದಾಗ ಪಾಪ ಅವ್ರಿಗೆ ಕಾಲ್ ಮಾಡಿರಿ. ಕರುಗಳು ಸೇಲ್ಗಿದೆ ಅಂತ ಏನಾದ್ರು ಇದ್ರೆ ನೀವು ವಿಚಾರಿಸಬಹುದು ಅವ್ರಿಗೆ. ತುಂಬಾ ಅರ್ಥ ಇತ್ತು. ಮೋಸ್ಟ್ಲಿ ಹೀಟಿಗೆ ಬಂದಿತ್ತು ಅನ್ಸುತ್ತೆ. ಏನಿದೆ ಯಾಕೆ ಹಿಂಗೆ ಹೀಟ್ ಹಾಕ್ಸ್ಲಿಲ್ಲ? ಫಸ್ಟ್ನೇ ವೀಟ್ ಬಂದಟ್ಗೆ ಹಾಕ್ಸ್ಬಾರ್ದು ಅದನ್ನ. ಎರಡನೇ ವೀಟಿಗೆ ಬರ್ಲಿ ಅವ ಫುಲ್ ಬರ್ತೈತಿ. ಓಕೆ ಓಕೆ ಓಕೆ. ಫಸ್ಟ್ನೇ ವೀಟ್ಗೆ ಹಾಕ್ಸಬಾರ್ದು. ಹಾಕ್ಸಿದ್ರು ನಿಂದ್ರದೂ ಇಲ್ಲ ಅದು. ನಿಂದ್ರಲ್ಲ. ಕೆಲವೊಂದು ಬೇಗ ನಿಲ್ತವೆ, ಕೆಲವು ನಿಂದಿರ್ತಾವ, ಕೆಲವು ನಿಂದ್ರಲ್ಲ. ಇವ್ ಕೆಲವು ಏನಾಗತ್ತೆ ಫುಲ್ ವೀಟಿಗೆ ಬಂದಾಗ ಹಾಕ್ಸ್ಬೇಕು. ಓಕೆ ನೋಡ್ರಿ ಇದು ಗೊತ್ತಿಲ್ಲ. ಅದಕ್ಕೆ ಈಗ ಒಂದ್ಸತಿ ಹಾಕ್ಸಿದ್ರ ಇದು? ಹಾಕ್ಸಿದಾರ ನಿಂತಿಲ್ಲ. ಎರಡನೇದು ಹೋಗಿ ಹಾಕ್ಸ್ಕೊಂಬರಬೇಕು. ಇಲ್ಲೇ ಹಾಸ್ಪಿಟ್ಲಿಗೆ? ಓಕೆ ಓಕೆ ಓಕೆ. ನಾನು HF ಇವ್ರದ್ದು ಹೀಟಿಗೆ ಬಂದಿದೆ. ಅರ್ಷ್ಟ ಆಯ್ತು. ಈಗ ನಮ್ಮ ಮುಖ ನೋಡಿ ಸೈಲೆಂಟ್ ಆಗಿ ನಿಂತ್ಕೊಂಡಿದೆ. ಗಿರ್ ಹಂಗೆ ಬಂದಿತ್ತಾ ಇನ್ನು? ಆ ಕಡೆ ನೋಡ್ರಿ ಪಕ್ಕ. ಈಗ ಗುಳಿ ಇದು. ಹೋರಿ ಚಂದ ಇದೆ. ಎಷ್ಟು ವರ್ಷದ ಅಣ್ಣ ಇದು? ಯಾವ್ದು ಇದು? 2 ವರ್ಷ ತುಂಬಿ 3ಕ್ಕೆ ಬಿದ್ದೈತಿ. ಇದು ನಮ್ಮ ಬಸಣ್ಣವ್ರ ಮಾಹಿತಿ ನಾನು ನಿಮ್ಗೆ ಕೊಡ್ತಾ ಇದ್ದೆ ಸ್ನೇಹಿತರೆ. ಹಿಂಗೆ ಕರುಗಳನ್ನ ತಂದು ಸಾಕೊಂಡು ಇಂಪ್ರೂವ್ ಆಗ್ತಿರೋಂತ 4 ತಿಂಗಳು. ಇದು ಉದ್ದ ಬಾರಿ ಬಿರ್ತೈತಿ ನೋಡಿ. ರವ ಇದ್ದಂಗ. ಉದ್ದ ಬಾರಿ ಐತಿ ಇದು. ಇದು HF. ನಡೆಸ್ತಾ ಇದೆ. ಹೀಟಿನ ವಿಚಾರ ನಾನು ಹೇಳ್ತಾ ಇದ್ದೆ.
ಹೀಟಿಗೆ ಬಂದಾಗ ಹೆಂಗ್ ಗುರ್ತಿಸ್ತೀರಣ್ಣ ನೀವು? ಅದು ಯಾವಾಗ ಜನ ಗೊತ್ತಾಗತ್ತೆ. ಈ ತರ ಹಸಿದಾಗ ಹೀಟಿಗೆ ಬಂದೈತೆ ಅಂತ. ಮತ್ತೆ ಬೇರೆ ಏನಾದ್ರು ದನ ಆರ್ಡರ್ ಅದು ದನಗಳು ಆರ್ಡರ್ ಅದು ಇದು ಮಾಡ್ತಾರ ಹೀಟಿನ ಜನ ಗೊತ್ತಾಗ್ಬಿಡುತ್ತೆ ಅಲ್ಲಣ್ಣ. ಇದು ಇಷ್ಟು ನೋಡ್ರಿ, ಎಷ್ಟ್ ಸತಿ ಇದೆ ಸೂಲ್ಗೆ ಎಷ್ಟು ಬಂದಿತ್ತು? ಇದು ಮೂರನೇದು. ಮೂರ್ ಸೂಲು ಹಾಕೈತಿ, 2 ಹೆಣ್ಗಾರ 1 ಹೋರಿಕಾರ. ಚೆನ್ನಾಗಿರ್ತದ. ತುಂಬಾ ಹೆಚ್ಚು ಹಾಲು ಕೂಡ ಇದಕ್ಕೆ HF ಸದ್ಯ ಇನ್ನು ಎಮ್ಮೆನೆ ಮಾತ್ರ. ಎಮ್ಮೆ. ಓಕೆ ಓಕೆ. ಗೂಳಿ ಏನ್ ಕೊಡೋದೈತ ಹೆಂಗಪ್ಪ? ಗೂಳಿ ಕೊಡೋದೈತ ಇಲ್ಲ ಇಟ್ಕೊಂತೀರಲ್ಲ? ಇಲ್ಲ ಕೊಡೋದು ಅದು. ಇದು ಕೊಡೋದಾ? ಜಾಸ್ತಿ ಸಾರಿ ಗಿರ್ ಕ್ರಾಸ್ ಗೂಳಿ ಇದೆ, ಕೊಡೋದಿದೆ ಅಂತ ಹೇಳ್ತಿದ್ರು ಅವ್ರು. ಮೈ ಹಿಡ್ಕೊಂಡ್ಬಿಡುತ್ತೆ ಅಲ್ಲ, ಇದೇ ಉಣ್ಣೆದಾ? ಓಕೆ ಓಕೆ ಓಕೆ, ಹಿಡ್ಕೊಳ್ರಿ ಸ್ವಲ್ಪ ಹಂಗೆ ನೋಡ್ರಿ. ಇದು ಉಣ್ಣೆಗೆ ಹಾಕ್ತಾರಂತಪ್ಪ ಇವರು. ಉಣ್ಣೆ ಭಾರಿ ಬೇಗ ಕಡಿಮೆ ಆಗ್ತಾವಂತೆ. ಇದು ಅಮಿಟ್ರಾಸ್ ಡಿಪ್ ಅಂತ ಐತಿ, ಕಾನ್ಸಂಟ್ರೇಟ್ ಲಿಕ್ವಿಡ್ ಪಿ ಅಂತ ಹೇಳಿ ಐತಿ ಇದು. ಓಕೆ, ಇದನ್ನ ಅರ್ಧ ಬಕೆಟ್ ನೀರಿಗೆ ಇದ್ರಾಗ ಇದ್ರಾಗ ಅರ್ಧ ಮುಚ್ಚಲ್ಕ ಹಾಕ್ಬಿಡ್ತೀರಾ, ಹಾಕಿ ಇದು ಮಾಡತ್ತೀರಲ್ಲ. ಓಕೆ 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 ಓಕೆ. ಇದನ್ನು ಉಣ್ಣೆಗೆ ಹಚ್ಚಿಬಿಟ್ರೆ ಉಣ್ಣೆ ಕ್ಲೀನ್. ಓ ಹಾಗಾಗಿ ಸರಿಯಪ್ಪ, ಸರಿ, ಚೆನ್ನಾಗಿ. ಸೈಡ್ ಎಫೆಕ್ಟ್ ಏನು ಆಗಲ್ಲಲ್ಲ ಮೈ ಕೈ ನೆಕ್ಕಂಡ್ರೆ? ಓಕೆ.